ನಮಸ್ಕಾರ. ಪ್ರೇಮಂದು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಹಾಗೆ ಸಮಾಜ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಬರುವಂತಹ TET ಹಾಗೆಯೇ HSTR ಮತ್ತು GPSTR ಪರೀಕ್ಷೆಗಳಿಗೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಇನ್ನೇನೋ ಮುಂದಿನ ತಿಂಗಳಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಇಲ್ಲ ಅಂತಂದರೆ ಮಾರ್ಚ್ ಲಾಸ್ಟ್ ವೀಕಲ್ಲಿ TET ಎಕ್ಸಾಮ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಇವಾಗಲಿಂದನೇ ಶುರು ಆದರೆ ಆರಾಮಾಗಿ ನೀವು ಈ ಒಂದು TET ಪರೀಕ್ಷೆಯನ್ನು ಕ್ಲಿಯರ್ ಮಾಡ್ಬೋದು. ಸೊ ನಿಮಗೆ ಗೊತ್ತು ಲಾಸ್ಟ್ ಇಯರ್ ಪೇಪರ್ ಹೇಗಿತ್ತು, ಎಷ್ಟು ಟಫ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನೀವು ಇವತ್ತಿಂದನೇ ನಿಮ್ಮ ಒಂದು ರಿವಿಷನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನೀವು TET ಪರೀಕ್ಷೆಯನ್ನು ಫಸ್ಟ್ ಅಟೆಂಪ್ಟಲ್ಲೇ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನೀವು ಕ್ಲಿಯರ್ ಮಾಡ್ತೀರಾ. ಸೊ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ. ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ. ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಪ್ರಮುಖ ಬಂದರು ಯಾವುದು ಅಂತ ಕೇಳಿದ್ದಾರೆ. ಸಿಂಧೂ ಸರಸ್ವತಿ ನಾಗರಿಕತೆ ಗೊತ್ತೇ ಇದೆ. ಸೊ ಮೊದಲನೇ ಪಾಠ, ಎರಡನೇ ಪಾಠನೇ ಅದಾಗಿದೆ, 8ನೇ ತರಗತಿಯ 2ನೇ ಪಾಠ, ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಆ ಒಂದು ಕಾಲದಲ್ಲಿ ಇದ್ದಂತಹ ಒಂದು ಪ್ರಮುಖ ಬಂದರು ಯಾವುದು ಅಂತ ನಿಮಗೆ ಸ್ಕ್ರೀನ್ ಮೇಲೆ 4 ಆಯ್ಕೆಗಳು ಕಾಣಿಸ್ತಾ ಇದೆ ಅಲ್ಲ. ಸೊ ವಿಡಿಯೋನ ಪಾಸ್ ಮಾಡಿ ಆ 4 ಆಯ್ಕೆಗಳನ್ನು ಓದಿ ಯಾವುದು ಸರಿಯಾದಂತಹ ಉತ್ತರ ಅನ್ನೋದನ್ನ ನೀವು ಗೆಸ್ ಮಾಡಬೇಕು. ಆಯ್ತಾ, ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ಕೊತಾ ಹೋಗ್ತೀನಿ. ಸೊ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಲೋಥಾಲ್ ಅನ್ನೋದು ಸಿಂಧೂ ಸರಸ್ವತಿ ನಾಗರಿಕತೆಯ ಕಾಲದ ಒಂದು ಪ್ರಮುಖ ಬಂದರು. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಲೋಥಾಲ್ ಇಸ್ ದ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಏನಿದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ. ಯಾವ ಒಂದು ಆರ್ಟಿಕಲ್ ರಾಷ್ಟ್ರಪತಿಯವರಿಗೆ ಈ ಒಂದು ಅಧಿಕಾರವನ್ನ ನೀಡಿದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೊಳಿಸೋದಕ್ಕೆ ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡ್ತಕ್ಕಂತಹ ಒಂದು ಸಂವಿಧಾನದ ವಿಧಿ ಯಾವುದು ಅಂತ. ಸೊ ನೋಡಿ, ಇಲ್ಲಿ 4 ಆಯ್ಕೆಗಳಿದಾವಲ್ವಾ, ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಥವಾ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 1 352ನೇ ವಿಧಿ ರಾಷ್ಟ್ರಪತಿಯವರಿಗೆ ಈ ಒಂದು ವಿಶೇಷ ಅಧಿಕಾರವನ್ನು ನೀಡ್ತಕ್ಕಂತಹ ಒಂದು ವಿಧಿ ಆಗಿರುವಂಥದ್ದು. ಇನ್ನು 3ನೇ ಪ್ರಶ್ನೆ ನೋಡಿ. ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನ ಉಪಯೋಗ ಮಾಡುವ ಮೂಲಾಂಶವನ್ನ ಈ ಕೌಶಲದಲ್ಲಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಇನ್ನೊಂದ್ಸಲ, ಅನುಗಮನ ಮತ್ತು ನಿಗಮನ ಪದ್ಧತಿಯನ್ನ ಉಪಯೋಗ ಮಾಡುವ ಮೂಲಾಂಶವನ್ನ ಈ ಕೌಶಲದಲ್ಲಿ ಬಳಸಲಾಗುತ್ತೆ. ಯಾವ ಒಂದು ಕೌಶಲದಲ್ಲಿ ಬಳಸ್ತಾರೆ ಈ ಒಂದು ಅನುಗಮನ ಹಾಗೆ ನಿಗಮನ ಪದ್ಧತಿಯನ್ನ ಅಂತ. ಸೊ 4 ಆಯ್ಕೆಗಳು ಕಾಣಿಸ್ತಾ ಇದೆಯಲ್ಲ, ಮೊದಲನೇ ಆಯ್ಕೆ, 2ನೇ ಆಯ್ಕೆ, 3ನೇ ಆಯ್ಕೆ, 4ನೇ ಆಯ್ಕೆ. ಸೊ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಉದಾಹರಣೆಗಳೊಂದಿಗೆ ದೃಷ್ಟಾಂತೀಕರಿಸುವ ಕೌಶಲ ಅಥವಾ ಸ್ಕಿಲ್ ಏನಿದೆ, 3ನೇ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 4ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನ ಗುರುತಿಸಿ ಅಂತ ಇದೆ. ಸೊ ಯಾವ ಜೋಡಿ ಅಥವಾ ಯಾವ ಆಯ್ಕೆ ಇದರಲ್ಲಿ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ನೀವು ಗುರುತಿಸಬೇಕಾಗತ್ತೆ. ಎಷ್ಟನೇ ಪ್ರಶ್ನೆ ಇದು? 4ನೇ ಪ್ರಶ್ನೆ. ನೋಡಿ, 4ನೇ ಪ್ರಶ್ನೆಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ಈ 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ? ಸೊ ಆಪ್ಷನ್ 1, 2, 3, 4 ಈ 4 ಆಯ್ಕೆಗಳಲ್ಲಿ ಆಪ್ಷನ್ 4 ಏನಿದೆ, ದಕ್ಷಿಣ ಅಕ್ಷಾಂಶ ಅಂಟಾರ್ಕ್ಟಿಕ್ ವೃತ್ತ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 5ನೇ ಪ್ರಶ್ನೆ. ಧರ್ಮಚಕ್ರ ಪ್ರವರ್ತನ ಎಂದರೆ ಏನು ಅಂತ ಕೇಳಿದ್ದಾರೆ. ಧರ್ಮಚಕ್ರ ಪ್ರವರ್ತನ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು 4 ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಏನಿರ್ಬೋದು ಹಾಗಾದ್ರೆ? ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಬುದ್ಧನ ಜನನ ಆಗಿರಬಹುದು, ಬುದ್ಧನು ಅರಮನೆಯನ್ನ ಬಿಟ್ಟು ಹೋಗಿದ್ದಾಗಿರಬಹುದು, ಬುದ್ಧನ ಮರಣ ಆಗಿರಬಹುದು ಅಥವಾ ಬುದ್ಧನ ಮೊದಲ ಬೋಧನೆ. ಏನಿರ್ಬೋದು ಹಾಗಾದ್ರೆ ಆನ್ಸರ್? ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿದ್ರೆ ಆಪ್ಷನ್ 4 ಬುದ್ಧನ ಮೊದಲ ಬೋಧನೆಯನ್ನ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ 4 ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ. 6ನೇ ಪ್ರಶ್ನೆ. ಅಡಾಲ್ಫ್ ಹಿಟ್ಲರ್ನ ಸಾಮೂಹಿಕ ಕಗ್ಗೊಲೆಗಳನ್ನ ಹೀಗೆನ್ನುತ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಅಡಾಲ್ಫ್ ಹಿಟ್ಲರ್ ಗೊತ್ತೇ ಇದೆ. ಸೊ ಇವನ ಕಾಲದಲ್ಲಿ ಆದಂತಹ ಅಥವಾ ಇವನ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಆದಂತಹ ಒಂದು ಕಗ್ಗೊಲೆಗಳು, ಸಾಮೂಹಿಕವಾಗಿ ಸಾವಿರಾರು ಜನರನ್ನ ಸಾಯಿಸ್ತಾರೆ. ಸೊ ಅಂತಹ ಒಂದು ಸಂದರ್ಭವನ್ನ ಅಥವಾ ಸಾಮೂಹಿಕ ಕಗ್ಗೊಲೆಗಳನ್ನ ಏನಂತ ಹೇಳಿ ಕರೀತಾರೆ ಅಂತ. ಸೊ ನೋಡಿ, ಇಲ್ಲಿ 4 ಆಯ್ಕೆಗಳಿದ್ದಾವೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಥವಾ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಹೋಲೋಕಾಸ್ಟ್ ಅಂತ ಹೇಳಿ ಕರೀತಾರೆ.
ಓಕೆನಾ. ಸೊ ಸಾಮೂಹಿಕ ಕಗ್ಗೊಲೆ ಅಡಾಲ್ಫ್ ಹಿಟ್ಲರ್ನ ಒಂದು ಸಾಮೂಹಿಕ ಕಗ್ಗೊಲೆಯನ್ನು ಹೊಲೋಕಾಸ್ಟ್ ಅಂತ ಹೇಳಿ ಕರೀತಾರೆ. ನಾಜಿ ಅಂತಕ್ಕಂಥದ್ದು ಒಂದು ಪಕ್ಷದ ಹೆಸರು, ಓಕೆನಾ, ನಾಜಿ ಪಕ್ಷ. ಸೊ ಹೊಲೋಕಾಸ್ಟ್ ಅನ್ನೋದು ಸಾಮೂಹಿಕ ಕಗ್ಗೊಲೆ. ನೆಕ್ಸ್ಟು 7ನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಆಳದವಾದ ಚಿನ್ನದ ಗಣಿ ಯಾವುದು ಅಂತ ಕೇಳಿದ್ದಾರೆ. ಸೊ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಅತ್ಯಂತ ಆಳದ ಚಿನ್ನದ ಗಣಿ ಯಾವುದು ಅಂತ. ಸೊ ನೋಡಿಲಿ, ಆಯ್ಕೆ 1, 2, 3, 4 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದ್ರೆ ಆಪ್ಷನ್ 1 ಚಾಂಪಿಯನ್ ರೀಫ್ ಅನ್ನೋದು ಕರ್ನಾಟಕದ ಅತ್ಯಂತ ಆಳವಾಗಿರುವಂತಹ ಒಂದು ಚಿನ್ನದ ಗಣಿ ಆಗಿರುವಂಥದ್ದು. ನಂದಿದುರ್ಗನೂ ಅಲ್ಲ, ಉರಿಗಾಮ್ ಕೂಡ ಅಲ್ಲ, ಹಾಗೆ ಮೈಸೂರು ಗಣಿನೂ ಕೂಡ ಅಲ್ಲ. ಚಾಂಪಿಯನ್ ರೀಫ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ವಿದ್ಯಾರ್ಥಿಯು ತುಘಲಕನು ರಾಜಧಾನಿ ಬದಲಾವಣೆ ಮಾಡಲು ಕಾರಣಗಳನ್ನು ಕೊಡುವುದು ಈ ಉದ್ದೇಶದ ಅಡಿಯಲ್ಲಿ ಬರುತ್ತೆ. ಸೊ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ್ 4 ಉದ್ದೇಶಗಳು ಗೊತ್ತಿದೆ. ಯಾವ ಯಾವ ಉದ್ದೇಶಗಳ ಅಡಿಯಲ್ಲಿ ಯಾವ ಯಾವ ವಿಚಾರ ಅಥವಾ ಸಂದರ್ಭ ಬರುತ್ತೆ ಅಂತ. ಸೊ ಇಲ್ಲಿ ಒಬ್ಬ ಸ್ಟೂಡೆಂಟ್ ಏನಿದ್ದಾನೆ, ತುಘಲಕ್ ಏನಕ್ಕೋಸ್ಕರ ರಾಜಧಾನಿಯನ್ನ ಬದಲಾವಣೆ ಮಾಡ್ತಾ ಇದ್ದ ಅನ್ನೋದಕ್ಕೆ ಸರಿಯಾದ ಕಾರಣಗಳನ್ನು ಹೇಳ್ತಾನೆ. ಸೊ ಈ ಒಂದು ಉದ್ದೇಶ ಯಾವುದ್ರ ಅಡಿಯಲ್ಲಿ ಬರುತ್ತೆ ಅಂತ, ಯಾವ ಉದ್ದೇಶದ ಅಡಿಯಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ. ಸೊ ಏನಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ 2 ತಿಳುವಳಿಕೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆ ನೋಡಿ ಇಲ್ಲಿ, ಹಿಮ ನದಿಯಿಂದ ನಿರ್ಮಾಣವಾಗುವ ಭೂಸ್ವರೂಪ ಡ್ಯಾಶ್ ಅಂತ ಕೇಳಿದ್ದಾರೆ. ಹಿಮ ನದಿಗಳಿಂದ ನಿರ್ಮಾಣವಾಗ್ತಕ್ಕಂತಹ ಭೂಸ್ವರೂಪ ಹೇಗಿರುತ್ತೆ ಅಂತಕ್ಕಂಥದ್ದು. ಆಯ್ಕೆ 1, 2, 3, 4 4 ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಆಪ್ಷನ್ 1 ಯು ಆಕಾರದ ಕಣಿವೆಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. 10ನೇ ಪ್ರಶ್ನೆ, ಪಾಠ ಯೋಜನೆಯು ನಿರ್ದಿಷ್ಟ ಹಾಗೂ ಸಾಮಾನ್ಯ ಉದ್ದೇಶಗಳನ್ನು ಒಳಗೊಂಡ ಸುಸಂಘಟಿತವಾದ ಹೇಳಿಕೆಯಾಗಿದೆ. ಈ ಉದ್ದೇಶಗಳನ್ನು ವಿದ್ಯಾರ್ಥಿಗಳು ಶಿಕ್ಷಕರ ಮಾರ್ಗದರ್ಶನದ ಅಡಿಯಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸಾಧಿಸುತ್ತಾರೆ. ಈ ಒಂದು ಸ್ಟೇಟ್ಮೆಂಟನ್ನು ಯಾರು ಹೇಳಿದ್ದು ಅಂತ ಪ್ರಶ್ನೆ ಕೇಳಿರೋ ಅಂಥದ್ದು. ಸೊ ಯಾರು ಹೇಳಿರ್ಬೋದು ಹಾಗಾದರೆ ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಅಥವಾ ಮನೋಶಾಸ್ತ್ರಜ್ಞರ ಹೆಸರನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳಲ್ಲಿ ಯಾವುದಿರ್ಬೋದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 2 ಬಾಸಿಂಗ್ NL ಅಂತಕ್ಕಂಥವ್ರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋ ಅಂಥದ್ದು. 11ನೇ ಪ್ರಶ್ನೆ, ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣಗಳನ್ನು ತೋರಿಸ್ತಕ್ಕಂತಹ ಭೂಪಟದ ವಿಧವನ್ನ ಏನಂತ ಹೇಳಿ ಕರೀತಾರೆ ಅಂತ. ಸೊ ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣ, ಒಂದು ಪ್ರದೇಶ ಅಷ್ಟೇ ಕೇಳಿದ್ದಾರೆ, ಇಲ್ಲಿ ಪ್ರಪಂಚದ ಭೌಗೋಳಿಕ ಲಕ್ಷಣ ಅಂತ ಕೇಳಿಲ್ಲ. ಸೊ ಒಂದು ಪ್ರದೇಶದ ಭೌಗೋಳಿಕ ಲಕ್ಷಣ ಅಂತ ಬಂದಾಗ ಆ ಒಂದು ಪ್ರದೇಶವನ್ನು ತೋರಿಸ್ತಕ್ಕಂತಹ ಭೂಪಟಕ್ಕೆ ಏನಂತ ಹೇಳಿ ಕರಿತೀವಿ ಅಂತ. ಆಯ್ಕೆ 1, 2, 3, 4 ಈ 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ 4 ಅಥವಾ ಆಯ್ಕೆ 4 ತಗ್ಗುದಿನ್ನೆ ಭೂಪಟ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ನೀತಿ ಆಯೋಗ ಸ್ಥಾಪನೆಯಾದದ್ದು ಯಾವಾಗ ಅಂತ ಕೇಳಿದ್ದಾರೆ. ಸೊ ಇದನ್ನ NITI ಅಂತಲೂ ಕೂಡ ಹೇಳ್ತಾರೆ, ನೀತಿ ಆಯೋಗ. ಸೊ ಈ ಒಂದು ನೀತಿ ಆಯೋಗ ಯಾವಾಗ ಸ್ಥಾಪನೆಯಾಗಿದ್ದು ನೋಡಿ, 4 ಆಯ್ಕೆಗಳನ್ನ ಕೊಟ್ಟು ನಿಮಗೆ ಈ ಪ್ರಶ್ನೆನ ಕೇಳಿರೋ ಅಂಥದ್ದು. ಸೊ ಸರಿಯಾದ ಆಯ್ಕೆ ಯಾವುದಿರ್ಬೋದು ಹಾಗಾದ್ರೆ ಆಪ್ಷನ್ 2 ಜನವರಿ 1ನೇ ತಾರೀಕು 2015ರಲ್ಲಿ ಈ ಒಂದು ನೀತಿ ಆಯೋಗ ಸ್ಥಾಪನೆ ಆಗಿರೋ ಅಂಥದ್ದು. ಸೊ ಹಾಗಾಗಿ ಆಪ್ಷನ್ 2 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಹೇಳಿಕೆ ಮತ್ತೆ ಪ್ರತಿಪಾದನೆ ಕೇಳಿರೋ ಅಂಥದ್ದು. ಏನು ಕೊಟ್ಟಿದ್ದಾರೆ, ಲಾರ್ಡ್ ಕಾರ್ನ್ವಾಲಿಸನು ಭಾರತೀಯರಿಗೆ ಮಾತ್ರ ಕೆಳದರ್ಜೆಯ ಉದ್ಯೋಗಗಳನ್ನು ನೀಡ್ತಾನೆ, ಇದು ಹೇಳಿಕೆ. ಅದಕ್ಕೆ ಸಮರ್ಥನೆ ಏನು ಕೊಟ್ಟಿದ್ದಾರೆ, ಲಾರ್ಡ್ ಕಾರ್ನ್ವಾಲಿಸನು ಹಿಂದೂಸ್ತಾನದಲ್ಲಿ ಇರುವಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯು ಕೂಡ ಭ್ರಷ್ಟ ಅಂತ ವಾದ ಮಾಡ್ತಾನೆ. ಸೊ ಅದು ಸಮರ್ಥನೆ. ಅವನು ಏನಕ್ಕೋಸ್ಕರ ಭಾರತೀಯರಿಗೆ ಕೆಳದರ್ಜೆಯ ಉದ್ಯೋಗಗಳನ್ನು ಕೊಡ್ತಾ ಇದ್ದ ಅಂತ ಹೇಳಿದ್ರೆ, ಹಿಂದೂಸ್ತಾನದಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಕೂಡ ಭ್ರಷ್ಟನಾಗಿದ್ದ, ಹಾಗಾಗಿ ಭಾರತೀಯರಿಗೆ ಅವನು ಕೆಳದರ್ಜೆಯ ಉದ್ಯೋಗಗಳನ್ನು ನೀಡ್ದ ಅನ್ನೋಂಥದ್ದು ಸಮರ್ಥನೆ ಆಗಿರುವಂಥದ್ದು. ಸೊ ಹಾಗಾಗಿ ಈ 2 ಹೇಳಿಕೆ ಮತ್ತು ಸಮರ್ಥನೆಗಳಲ್ಲಿ ಯಾವುದು ಸರಿ ಅನ್ನೋದನ್ನ ನಾವಿಲ್ಲಿ ಹೇಳಬೇಕಾಗುತ್ತೆ ಸಂಕೇತಗಳ ಮುಖಾಂತರ. ಸೊ ಸಂಕೇತಗಳು ಏನು ಕೊಟ್ಟಿದ್ದಾರೆ ಹಾಗಾದ್ರೆ ನೋಡಿ, ಆಯ್ಕೆ 1, 2, 3, 4 ಈ 4 ಆಯ್ಕೆಗಳಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 1 ಎ ಮತ್ತು ಆರ್ ಎರಡೂ ಸರಿಯಾಗಿದೆ. ಆರ್ ಏನಿದೆ, ಏನ ಸರಿಯಾಗಿರುವಂತಹ ಒಂದು ವಿವರಣೆ, ಹಾಗಾಗಿ ಆಪ್ಷನ್ 1 ಸರಿಯಾದಂತಹ ಆನ್ಸರ್ ಆಗಿರುತ್ತೆ. 14ನೇ ಪ್ರಶ್ನೆ, ಜಾರ್ವಾ, ಓಂಗೆ, ಸೆಂತಿನೇಲಿ ಈ ಬುಡಕಟ್ಟು ಗುಂಪುಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿರೋಂಥದ್ದು. ಜಾರ್ವಾ, ಓಂಗೆ ಮತ್ತು ಸೆಂತಿನೇಲಿ ಅಂತಕ್ಕಂತಹ ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿಬಿಟ್ಟು
ಆಯ್ಕೆಗಳೇನಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಲಕ್ಷದ್ವೀಪ ಆಗಿರಬಹುದು, ಜಮ್ಮು ಮತ್ತು ಕಾಶ್ಮೀರ್, ಲಡಾಖ್, ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್. ಸೊ ಇದು ಬಹಳ ಈಸಿ ಪ್ರಶ್ನೆ ನನ್ನ ಪ್ರಕಾರ. ಸೊ ಈ ಮೂರು ಬುಡಕಟ್ಟು ಜನಾಂಗಗಳು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಆಯ್ಕೆ 4 ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಗಳಲ್ಲಿ ಈ ಒಂದು ಜಾರ್ವಾ ಆಗಿರಬಹುದು, ಓಂಗೆ ಆಗಿರಬಹುದು, ಸೆಂತಿನೆಲಿ ಬುಡಕಟ್ಟು ಈ ಗುಂಪುಗಳು ಕಂಡು ಬರುವಂಥದ್ದು. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿ. ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ ಆಗಿರುತ್ತೆ. ಅಂದ್ರೆ 4 ಕ್ಲೂಗಳನ್ನ ಕೊಟ್ಟಿದ್ದಾರೆ ಇಲ್ಲಿ, ಆಯ್ತಾ. ಸೊ ಈ ಕ್ಲೂಗೆ ಸಂಬಂಧಪಟ್ಟ ಹಾಗೆ ಯಾವುದು ಆನ್ಸರ್ ಅನ್ನೋದನ್ನ ನಾವು ಇಲ್ಲಿ ಹೇಳಬೇಕಾಗುತ್ತೆ. ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ ಆಗಿರುತ್ತೆ. ಹಾಗೆ ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತೆ. ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ. ಸೊ ಇಲ್ಲಿ ಯಾವ ನದಿ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ, ಆ ಒಂದು ನದಿ ಮಹಾಬಲೇಶ್ವರದಲ್ಲಿ ಉಗಮ ಆಗುತ್ತೆ. ಹಾಗೆ ಇದರ ಒಂದು ಉಪನದಿಗಳು ಏನಿದಾವೆ, ಭೀಮಾ ಆಗಿರಬಹುದು, ಘಟಪ್ರಭಾ ಆಗಿರಬಹುದು, ಮಲಪ್ರಭಾ ಈ ನದಿಯ ಉಪನದಿ. ಹಾಗಾದ್ರೆ ಆ ನದಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಸೊ ಇಲ್ಲಿ ನೋಡಿ, 4 ಆಯ್ಕೆಗಳಿದ್ದಾವೆ. ಕಾವೇರಿ ನದಿ ಆಗಿರಬಹುದು, ಕೃಷ್ಣಾ ನದಿ ಆಗಿರಬಹುದು, ನರ್ಮದಾ ನದಿ, ಗೋದಾವರಿ. ಸೊ ಅದು ಉಗಮ ಸ್ಥಾನ ನಮಗೆ ಗೊತ್ತಾಗಿದ ತಕ್ಷಣ ನಾವು ಹೇಳ್ಬೋದು ಯಾವ ನದಿ ಅಂತ ಅಂದ್ಬಿಟ್ಟು, ಕೃಷ್ಣಾ ನದಿ. ಆಪ್ಷನ್ 2 ಮಹಾಬಲೇಶ್ವರದಲ್ಲಿ ಹುಟ್ಟತಕ್ಕಂತಹ ಅಥವಾ ಉಗಮವಾಗ್ತಕ್ಕಂತಹ ನದಿ ಕೃಷ್ಣಾ ನದಿ. ಕೃಷ್ಣಾ ನದಿಯ ಒಂದು ಉಪನದಿಗಳು ಅಂತಂದ್ರೆ ಭೀಮಾ ಆಗಿರಬಹುದು, ಮಲಪ್ರಭಾ ಮತ್ತೆ ಘಟಪ್ರಭಾ. ಸೊ ಆಪ್ಷನ್ 2 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ. ಇಲ್ಲಿರ್ತಕ್ಕಂತಹ ಎಲ್ಲ ಪ್ರಶ್ನೋತ್ತರಗಳು ಕೂಡ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.